4 ದಿನದ ಹಿಂದೆ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ಆಚರಣೆಗೆ ಬ್ರೇಕ್ ಹಾಕಿ ಸಮಾಜ ಕಲ್ಯಾಣ ಇಲಾಖೆ ಪೇಚಿಗೆ ಸಿಲುಕಿತ್ತು. ಇದೀಗ ಸಮಾಜ ಕಲ್ಯಾಣ ಇಲಾಖೆಯ ಹೊಸ ಆದೇಶ ರಾಜ್ಯದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಶಾಲೆಗಳಲ್ಲಿ ಬರಹ ದಂಗಲ್ಗೆ ಕಾರಣವಾಗಿಸಿದೆ. ಕುವೆಂಪುರವರ ರಚನೆಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹೇಳುವಂತ ಬರವನ್ನ ಜ್ಞಾನ ದೇಗುಲವಿದು ಪ್ರಶ್ನಿಸು ಅಂತೇಳಿ ಹೊಸ ಶಿರೋನಾಮೆಯನ್ನ ಕೊಡ್ಲಿಕ್ಕೆ ಆದೇಶ ಕೊಟ್ಟಿದೆ. ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಸಂಘರ್ಷವನ್ನ ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂತ ಕೆಲಸ ಸರ್ಕಾರ ಮಾಡಬಹುದು. ಅಪೀಸ್ಮೆಂಟ್ನ ಪರಾಕಾಷ್ಠೆಯನ್ನ ತಲುಪಿದ್ದಾರೆ. ಕೈ ಮುಗಿಯೋದು ನಮ್ಮ ಸಂಪ್ರದಾಯ, ಇದು ಒಳ್ಳೆ ಸಂಪ್ರದಾಯ, ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಶಾಲೆ ವಿದ್ಯಾರ್ಥಿಗಳ ಪಾಲಿನ ದೇಗುಲ, ಭವಿಷ್ಯ ರೂಪಿಸೋ ಜ್ಞಾನ ಮಂದಿರ. ಹೀಗಾಗಿಯೇ ಶಾಲೆಗಳಿಗೆ ಹೆಜ್ಜೆ ಹಾಕ್ತಿದ್ದಂತೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋ ಬರಹ ಸ್ವಾಗತಿಸುತ್ತೆ. ಆದ್ರೀಗ ಇದೇ ಬರಹ ದಂಗಲ್ ಸೃಷ್ಟಿಸಿದೆ. ಶಾಲೆ ಹಾಸ್ಟೆಲ್ಗಳಲ್ಲಿ ರಾರಾಜಿಸುತ್ತಿದೆ ಹೊಸ ಬರಹ. ಬದಲಾಯಿತು ಘೋಷವಾಕ್ಯ. ರಾಜ್ಯದಲ್ಲಿ ಬರಹ ದಂಗಲ್. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಸೋಮನಾಥೇಶ್ವರ ದೇಗುಲದ ಕಲೆಗೆ ಬೆರಗಾಗಿ ರಾಷ್ಟ್ರಕವಿ ಕುವೆಂಪು ರಚಿಸಿದ ಸಾಲುಗಳಿವು. ಇದೇ ಸಾಲುಗಳನ್ನ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಶಾಲೆಗಳಲ್ಲಿ ಬಳಸಿಕೊಳ್ಳಲಾಗಿತ್ತು. ರಾಜ್ಯದ ವಸತಿ ಶಾಲೆ, ಕಾಲೇಜು, ಹಾಸ್ಟೆಲ್ ಗೋಡೆ ಮೇಲೆ ಈ ಸಾಲುಗಳನ್ನು ಬರೆದಿದ್ರು. ಆದರೆ ಈ ಸಾಲುಗಳನ್ನು ಬದಲಿಸಲಾಗಿದೆ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬರೆದಿದ್ದು ಕೋಲಾಹಲ ಸೃಷ್ಟಿಸಿದೆ. ಏನು ಬರೀಬೇಕು ಅಂದ್ರೆ ನಾನು ಒಂದು ಕಾಲೇಜಲ್ಲಿ ಸ್ಕೂಲಿಗೆ ಕೂತ್ಕೊಂಡು ಶಿಕ್ಷಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೇ ಹೇಳಿರೋದು. ನಾನು ಫೈನಲೈಸ್ ಮಾಡಿದ್ದೇನೆ. ಇನ್ನು ಮುಂದೆ ಏನು ಚೇಂಜ್ ಮಾಡಬೇಡಿ, ದಿಸ್ ಇಸ್ ದ ಫೈನಲ್ ಥಿಂಗ್. ಆ್ಯಕ್ಚುಲಿ ನಾನು ಏನು ಪಿನ್ ಮಾಡಿದ್ನೋ ಅದು ಮಾಡ್ಕೊಂಡು ಹೋಗಿ. ಹೌದು, ರಾಜ್ಯ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರ ಮೌಖಿಕ ಆದೇಶವೊಂದು ರಾಜ್ಯದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಸಾಲು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಿಸುವಂತೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೌಖಿಕ ಸೂಚನೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯದ 120ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಬರಹ ಬದಲಾಗಿದೆ. ಬೀದರ್, ವಿಜಯಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಗದಗ, ತುಮಕೂರು ಸೇರಿ ಅನೇಕ ಜಿಲ್ಲೆಗಳ ವಸತಿ ಶಾಲೆಗಳಲ್ಲಿ ಹೊಸ ಬರಹ ಬರೆಸಿದ್ದಾರೆ. ಅದರ ಫೋಟೋ ತೆಗೆದು ಮಣಿವಣ್ಣನ್ಗೆ ಕಳಿಸಿದ್ದಾರೆ. ಈ ವಿವಾದದ ಬಗ್ಗೆ TV9 ಸುದ್ದಿ ಪ್ರಸಾರ ಮಾಡಿತು. ಬಳಿಕ ಸದನದಲ್ಲೂ ವಿಷಯ ಪ್ರಸ್ತಾಪವಾಯಿತು. ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಪರಿಷತ್ನಲ್ಲೂ ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು. ವಿವಾದಕ್ಕೆ ಕಾರಣರಾದ ಮಣಿವಣ್ಣನ್ ಅವರು ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ, ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಅಲ್ಲೇ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಅಧಿಕೃತ ಆದೇಶ ಆಗಿಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ DD ಹೇಳಿದ್ದಾರೆ. ಹೌಸಲ್ಲಿ ಪ್ರಶ್ನೆ ಆಗಿದೆ, ಹೌಸಲ್ಲಿ ಉತ್ತರ ಆಗ್ತದೆ. ನಾವು ಹೇಳೋದು ಸರಿಯಾಗಲ್ಲ. ಧನ್ಯವಾದ. ಹೇಳಕ್ ಬರಲ್ಲ, ನಾವು ಯಾವನು ಮಾತಾಡೋಕೆ ಬರಲ್ಲ ನನಗೂ. ಯಾಕಂದ್ರೆ ಅಸೆಂಬ್ಲಿ ಇರುವಾಗ ಮಾತಾಡೋದು ಸರಿ, ನಾನು ಆಫೀಸರ್ ಆಗಿದ್ದೇನೆ, ಮಾತಾಡೋದು ಸರಿಯಾಗಲ್ಲ. ಅಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೇನಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ, ಮಣಿವಣ್ಣನ್ ಸರ್ ಏನು ಅದನ್ನು ಪ್ರಿನ್ಸಿಪಾಲ್ರಿಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಪ್ರಕಾರ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ, ಅದನ್ನು ಪರಿಶೀಲನೆ ಮಾಡ್ತೀವಿ. ಆದೇಶ ಆಗಿಲ್ಲ. ವಿವಾದದ ಬಗ್ಗೆ ಸಚಿವರು ಕೂಡ ಒಂದೊಂದು ರೀತಿ ಉತ್ತರಿಸಿದ್ದಾರೆ. ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ, ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ, ಇದು ಒಳ್ಳೆ ಸಂಪ್ರದಾಯ, ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಟ್ ಯಾವ ನಿಟ್ಟಿನ ಮೇಲೆ ಏನಾದರೂ ಉದಾಹರಣೆ ಆಗಿ ಈ ಥರ ಮಾಡಿದ್ದೀರಾ ಅಂದರೆ ಏನೋ ಒಂದು ಇಂಥ ಶಾಲೆಗಳಲ್ಲಿ ತೊಂದರೆ ಆಗಿ ಆ ಹಕ್ಕನ್ನು ಚ್ಯುತಿ ಆಗಿರೋದ್ರಿಂದ
ಈ ಥರ ತೀರ್ಮಾನ ಮಾಡಿದಾರೇನೋ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ನಾವು ಸಾಹಿತಿಗಳಲ್ವ ಬದಲಾವಣೆ ಮಾಡೋಕ್ಕೆ, ನಿಮ್ಮ ಇಲಾಖೆ ಅಲ್ವಾ ಸಚಿವರು? ಅದನ್ನೇ ಬದಲಾವಣೆ ಮಾಡ್ತೀನಿ. ಸರ್ ಬದಲಾವಣೆ ವೈ ಶುಡ್ ವಿ ಚೇಂಜ್ ಈಸ್ ರೈಟಿಂಗ್ಸ್? ಯಾರು ಹೇಳಿದ್ರು ಬದಲಾವಣೆ ಮಾಡ್ತೀವಿ ಸರ್? ಬರ್ದಿದಾರಲ್ಲ, ಇದನ್ನ ಚೇಂಜ್ ಮಾಡಿ ಬರ್ದಿದ್ದಾರೆ. ಅಲ್ಲ ಸರ್, ಇದನ್ನು ಬದಲಾವಣೆ ಯಾಕೆ ಮಾಡೋನು? ಊಟೋಲ್ಡ್ ಏನೇ ಹೇಳಿ, ಮೊನ್ನೆಯಷ್ಟೇ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ಆಚರಣೆಗೆ ನಿಷೇಧ ಹೊರಡಿಸಿ ಪೇಚಿಗೆ ಸಿಲುಕಿದ್ರು. ಈಗ ಬರಹ ಬದಲಿಸಿ 2ನೇ ಬಾರಿಗೆ ಸಮಾಜ ಕಲ್ಯಾಣ ಇಲಾಖೆ ವಿವಾದ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9.